ದುಡ್ಡಿಗೆ ಏನು ಮಾಡೋಣ ಈಗ? ದೇವಪ್ಪನ ಬಿಡಿಸ್ಬೇಕು, ಬೇರೆಯಿಂದ ಕರ್ಕ ಬರಬೇಕು ಅಂದರೆ ಅವನ್ನ ದುಡ್ಡು ಕಷ್ಟೆಲ್ಲ ಕೇಳ್ತಾರೆ. ಅದೇನೋ ಲಾಯರ್ ಗಿಯರ್ ಫೀಸು ಪಾಚೆಲ್ಲ ಕಟ್ಟಬೇಕಂತೆ. ಏನು ಮಾಡೋಣ ಸುಮ್ಮನೆ. ಈಗಲೇ 108 ಪ್ರಾಬ್ಲಮ್ ಇದ್ದು, 108 ಕಷ್ಟಗಳಿದ್ದು. ಈ ಸಂದರ್ಭದಲ್ಲಿ ಈ ಕೇಸು ಕೋರ್ಟು ಕಚೇರಿ ಎಲ್ಲ ಬೇಕಾಯ್ತಾ? ನಮ್ಮ ಅತ್ತೆಗೆ ಬಡ್ಕೊಂಡೆ. ಈಗ ಏನು ಮಾಡೋಣ ದುಡ್ಡು ಕಸ್ಗೆ ಗಿರ್ಜೆಟ್ಟಾದ್ರೆ ಕೊಟ್ಟಾಳ ಅವಳು, ಕೊಡೋಕ್ಕಿಲ್ಲ ನನಗೆ ಗೊತ್ತು. ಅವಳಂತೂ ಕೊಡೋಕ್ಕಿಲ್ಲ ಕತೆ. ಸುಮ್ಮನೆ ಅವಳನ್ನ ಕೇಳಿ ಏನು ಪ್ರಯೋಜನ ಇಲ್ಲ. ಹೋಯ್ತೀನಿ ನಮ್ಮ ಅಪ್ಪಟ್ಟಿಗೆ ಹೋಯ್ತೀನಿ. ನಾನು ಅನ್ಕೊಂಡಿದ್ದೆ ನಮ್ಮ ಅಪ್ಪಟ್ಟಿ ಆಸ್ತಿನೂ ಬೇಡ ಏನೂ ಬೇಡ, ಅವರೇ ಚೆನ್ನಾಗಿರಲಿ ಅಂತ. ಈಗ ನನ್ನ ಜೀವನನೇ ಹಳ್ಸ್ಕೊತದಲ್ಲ, ನಾನು ಏನು ಮಾಡೋಣ? ಹೋಯ್ತೀನಿ, ನನ್ನ ಪಾಲು ಏನೇನು ಕೊಡಬೇಕು ಕೊಟ್ಬಿಡಿ ಅಂತ ಕೇಳ್ತೀನಿ. ನನ್ನ ಮಗನ ಬಿಡಿಸ್ಕೊಬರೋಕ್ಕಾದ್ರೆ ಸಾಕು, ಅಷ್ಟು ದುಡ್ಡಾದರೆ ಸಾಕು. ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಕೊಡಲಿ. ನನ್ನ ಮಗನ ಬಿಡಿಸ್ಕೊಳಕ್ಕೆ ಎಷ್ಟಾಗ್ತದೆ ಅಷ್ಟೇ ಆಗಲಿ. ಈಗ ನಾನು ರೊಟ್ಟಿಲಿ ಹುಟ್ಟಿಲ್ವಾ? ನನ್ನ ಕಷ್ಟಕ್ಕೆ ಬೇಡವಾ? ಇನ್ನು ನಾನು ಎಲ್ಲಿ ಸಾಯನೇ ಈಗ? ನಮ್ಮ ಅತ್ತೆನೂ ಕೇಳೋಕ್ಕಾಯ್ಕಿಲ್ಲ, ನಮ್ಮ ಹೊಟ್ಟೆನೂ ಕೇಳೋಕ್ಕಾಯ್ಕಿಲ್ಲ. ಕೊಳ್ಳಂತ ಬಂದಿರೋದು ಈಗ ಕಾಸು. ಅವನೇ ಊರು ತುಂಬ ಸಾಲ ಮಾಡ್ಕೊಂಡು ಸಾಲಗಾರ ಕೂತವ್ರೆ. ಅವ್ನಿಗೆ ಯಾಕೆ ಕೊಡೋರಿದ್ದಾರೆ ಸರಿ? ಇನ್ನು ಕೆಲಸ ಅಂತೂ ಕೊಡೋಕ್ಕಿಲ್ಲ. ಏನು ಮಾಡೋಣ? ನನ್ನ ಪರಿಸ್ಥಿತಿ ಅವನಿಗೂ ಬರಬೇಡ್ದು. ನನ್ನ ಪರಿಸ್ಥಿತಿ ನಂದು ಒಂದು ಜೀವನ. ನನ್ನ ಜೀವನ ಬರೀ ಅವ್ರಿಗೆ ಹೆಂಗೆ ಹೊಡೆದಾಡೋದೇ ಆಗೋಯ್ತು. ಜೀವನ ಪೂರ್ತಿ ಮಕ್ಕಳು ಅಂತ ಎಲ್ಲಿಂದ ನೆಮ್ಮದಿ ಇಲ್ಲ. ಈ ರಮೇಶನ್ಗೆ ಏನು ರೋಗ ಬಂದಿತ್ತು? ಹೆಂಗಿದ್ದಾನೆ ಈಗ ಜೈಲಲ್ಲಿ? ಹೆಂಗಿದ್ದಾನೆ ಕಣಯ್ಯ? ಒಂದು ದಿವಸನಾರು ಅವನು ಹಂಗಿದ್ದಿಲ್ಲ. ಜೈಲನ್ನಾಗಿನ ತಿನ್ಕೊಂಡು ಹಂಗಿದ್ದಿಲ್ಲ. ಸೋಕೆಗೆ ಸಾಕಿದ್ದೆ ನನ್ನ ಮಗನ್ನ. ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಸಾಕಿದೆ. ಇದು ಏನು ಹಿಂಗಾಗೋಯ್ತಲ್ಲ? ಭಾರಿ ಚೆನ್ನಾಗಿ ಸಾಕಿದೆ. ನನ್ನ ಮಗನಿಗೆ ಯಾವುದೇ ಕಷ್ಟ ಬರಬಾರ್ದು ಅಂತ ಸಾಕಿದೆ ಒಟ್ಟಿಗಿರೋ ಹೊತ್ತಲ್ಲಿ. ಬೇರೆ ಬೇಡ ಆದರೂ ಬೇರೆ ಹೋಗ್ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡ್ಕೊಬಿಟ್ಟ. ಒಟ್ಟಿಗಿದ್ದಿದ್ರೆ ಇಂಥ ಕೆಲಸಕ್ಕೆಲ್ಲ ಕೈ ಹಾಕ್ತಿತ್ತಿಲ್ವೇ ಏನೋ ಕಣೆ. ನಮ್ಗಾರು ಇದ್ರುಕೊಂಡು ಯಾವಾಗ ಹೋಗೋಣ ಅಪ್ಪನ ಮನೆಗೆ? ಬಾಯಿ ಬರಲ್ಲ ಕೇಳೋಕ್ಕೆ. ಬಾಯಿ ಬರಲಿಲ್ಲ ಅಂದ್ರೆ ನನ್ನ ಮಗನ ನಾನು ಹೆಂಗೆ ಕರ್ಕೊಬರೋಣ? ಇನ್ನು ಯಾರು ಮನೇಲಿ ಒಪ್ತಾ ಇಲ್ಲ ಕರ್ಕೊಬರೋಕ್ಕೆ. ಅತ್ತೆ ಅಂತೂ ಊರ ಅಂತಾರೆ. ಅವ್ರಿಗೆ ಪ್ರೀತಿ ಕಳ್ಳಿದ್ರೆ ಕಂಪ್ಲೇಂಟ್ ಕೊಡೋರ? ನಮ್ಮ ಹೊಟ್ಟೆ ಅವ್ನಿಗಾರ ಒಂಚೂರು ಪ್ರೀತಿ ಇದ್ದಿದ್ರೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಡೋಣ? ಇಲ್ಲ ಕತೆ. ಅವ್ರಿಗೆ ಚೂರು ಪ್ರೀತಿ ಆಸೆ ಇಲ್ಲದೇ ಇಲ್ಲ. ಅದಕ್ಕೆ ಕತೆ ಹಿಂಗೆ ಮಾಡಿರೋದು. ಹೋಯ್ತೀನಿ, ಹೋಗ್ಬಿಟ್ಟು ಅಪ್ಪನ ಮನೆಗೆ ಹೋಗ್ಬಿಟ್ಟು ಕುಕ್ಕಿ ಹೇಳ್ತೀನಿ. ನನ್ನ ತಮ್ಮನ ಇಂಥ ಮುಕ್ಕೊಡೋಕ್ಕಿಲ್ಲ ಕತೆ. ನಾನು ಹುಟ್ಟಿಲ್ವ ನಮ್ಮ ಅಪ್ಪನ ಮನೇಲಿ? ಕಷ್ಟ ಸುಖ ಕೈಕಿಲ್ಲ ಅನ್ನೋದೇ ಇನ್ನೇನಕ್ಕೆ? ಇನ್ನು ಯಾವತ್ತಾರು ಹೋಗಿ ದುಡ್ಡು ಕಾಸು ಕೊಡಿ ಅಂತ ನಾನು ಕಾಸು ಕೇಳಿದ್ದಾನೆ, ಕರಿಮಣಿ ಕೇಳಿದ್ದಾನೆ. ನನಗೇನು ಪಾಲು ಅಂದರೆ ಎಲ್ಲ ಬೇಕಾಗಿಲ್ಲ. ನನ್ನ ಮಗನ ಜೈಲಿಗೆ ಓಸಿ ಕಾಸು ಕೊಟ್ಟರೆ ಸಾಕು. ಅಷ್ಟರಲ್ಲೇ ಅವನದು ಏನಾರು ಮಾಡ್ಕೊಂಡು ಬೇಲ್ಪಲ್ಲಿ ಬಿಡಿಸ್ಕೊ ಕರ್ಕೊಬರ್ತೀನಿ. ಈಗ ಏನು ಮಾಡೋದು? ಪೊಲೀಸ್ ಕೇಸ್ಗೆಲ್ಲ ಯಾರು ಓಡಾಡೋರು? ಯಾರು ಕರೆಯಲ್ಲ? ನನ್ನ ತಮ್ಮ ಕಡೆ ಬಂದಾನ. ನನ್ನ ತಮ್ಮ ಬರೋಕ್ಕಿಲ್ಲ. ಕುಳ್ಳನ್ನೇ ಹಿಡಿತೀನಿ, ಕಾಲು ಕಟ್ಕೊತೀನಿ ಕಲ. ಹೆಂಗಾರು ಮಾಡಿ ಬೇಲ್ಗೆ ತಗೊಳಕ್ಕೆ ದುಡ್ಡು ಕಸ್ಗೆ ನಾನು ಏನಾದ್ರು ಏರ್ಪಾಡು ಮಾಡ್ತೀನಿ ಅಂತೀನಿ. ನಮ್ಮ ಹೊಟ್ಟೆ ಅವನು ಬೈತಾನೆ. ಏನಕ್ಕೆ ಹೋದೆ ಅಪ್ಪನ ಮನೆಗೆ ಸುಮ್ಮನೆ ಇರುವಂತ? ನನಗೆ ಹೆಂಗೆ ಹೇಳನೆ? ಸುಳ್ಳು ಹೇಳ್ಬಿಟ್ಟಾರು ಹೋಗ್ಬೇಕು ಎಲ್ಲಿಗಾರು ಹೋಯ್ತೀನಿ ಅಂತ. ದೇವಸ್ಥಾನಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತೀನಿ. ನಮ್ಮ ಅಪ್ಪನ ಮನೆ ಕಡೆ ಊರ ಅಂತಾನೆ ಅವನು. ನಮ್ಮ ಹೊಟ್ಟೆ ಅವನು ಬೇರೆ ದೇವಸ್ಥಾನಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ಹೋಗಿದ್ದು ಬರ್ತೀನಿ ತಾಳು. ಇಲ್ಲಾಂದ್ರೆ ನನ್ನ ಮಗ ಜೈಲಲ್ಲೇ ಉಳ್ಕೊಬಿಡ್ತಾನೆ ಅಷ್ಟೇ. ಏನೇ ಮಾಡಿದ್ರು ಕೇಸ್ಗೆಲ್ಲ ಓಡಾಡಬೇಕು ತಾನೆ, ಬೇಲ್ ಬೇಕು ತಾನೆ. ಹೋಗೋದು ತಾಳು. ಮತ್ತೆ ಏನು ರತ್ನಿ? ನಿನ್ನ ಒಂದೆರಡು ಜೊತೆ ಒಡವೆ ಇದ್ವಲ್ಲ ಕೊಡಿದೇವನ ವಾಲೆನುವೆ ಒಂದು ನಕ್ಲೆಸ್ ಇತ್ತಲ್ಲ ತತಾಯಿಲಿ ಮಡಗ್ಬಿಟ್ಟು ಆಮೇಲೆ ಬಿಡಿಸ್ಕೊಟ್ಟಾರ. ಬೇಕಾದ್ರೆ ನಮ್ಮ ಅಪ್ಪನ ಮನೇಲಿ ಹೋಗಿ ಆಸ್ತಿ ಪಾಸ್ತಿ ಎಲ್ಲ ಕೇಳ್ತೀನಿ ನಾನು. ಅಲ್ಲಿ ಬಿಡಿಸ್ಕೊಟ್ಟಾರಂತೆ. ಈಗ ಸದ್ಯ ಕೊಡು ಬೇಲುಪಲ್ಗೆ ದುಡ್ಡು ಕಾಸು ಬೇಕು. ಅತ್ತೆ ಅದನ್ನೇ ಹೇಳಕ್ ಬಂದೆ ಕಣತ್ತೆ, ಅದನ್ನೇ ಹೇಳಕ್ ಬಂದೆ. ಒಡ್ಬೇಕು ಏನೂ ಇಲ್ಲ ಕಣತ್ತೆ, ಒಂದು ಇಲ್ಲ ಕಣತ್ತೆ ಮನೇಲಿ. ಏನು ಹೇಳ್ತಾ ಇದ್ದೀರ ನೀನು? ತಲೆ ಸರಿಯಾಗಿದ್ದದ ನೆಟ್ಗಿದ್ದದ? ಅದು ಏನು ಮಾತಾಡ್ತಾ ಇದ್ದೀನಿ ನೀನು? ಒಂದು ಇಲ್ಲ ಅಂದ್ರೆ ಏನರ್ಥ? ನಿಮ್ಮ ಅಪ್ಪನ ಮನೆ ಕೊಟ್ಟಿದೀಯಾ? ಕಷ್ಟ ಸುಖ ಅಂದ್ಬಿಟ್ಟು ಊರಿಗೆ ಹೋಯ್ತಿದ್ದಲ್ಲ. ಇಲ್ಲ ಕಣತ್ತೆ, ನಾನೇನು ಮಾಡಕ್ ನಮ್ಮ ಅಪ್ಪನ ಮನೆ ಕೊಡನೆ? ನಾನು ಏನು ಕೊಟ್ಟಿಲ್ಲ ನಮ್ಮ ಅಪ್ಪನ ಮನೆಗೆ. ಸುಮ್ಮನೆ ಸುಳ್ಳು ಹೇಳ್ಬೇಡ ರತ್ತಿ ನೀನು. ಕೊಟ್ಕಿಟ್ಟಿದ್ರೆ ಹೇಳು, ಅದು ಬಿಟ್ಬಿಡು. ನೀನು ನಾಟಕ ಆಡ್ಬೇಡ. ದೇವ್ರಾಣೆಗೂ ಕಣತ್ತೆ, ನಾನು ಯಾಕೆ ಸುಳ್ಳು ಹೇಳನೆ? ನಾನು ಯಾಕೆ ಸುಳ್ಳು ಹೇಳನೆ ಹೇಳಿ? ಚೆನ್ನಾಗಿ ಮಾತಾಡ್ತಿದ್ದೀರಿ ನೀವು. ಒಳ್ಳೆಯ ನನ್ನ ಅಪ್ಪನ ಮನೆಗೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬೀರಲ್ಲಿ ಮಡಗಿದೆ ಗೊತ್ತಾ? ಒಂದು ಹಬ್ಬಕ್ಕೆ ಹಾಕ್ಬಿಟ್ಟು ಬೀರಲ್ಲಿ ಬಾಕ್ಸ್ ಹಾಕ್ಬಿಟ್ಟು ಮಡಗಿದೆ. ವಾಲೆನೂ ಇದ್ವಿ, ಬರೀ ಸಣ್ಣ ಒಲೆ ಮಾತ್ರ ಅವೇ, ದಪ್ಪ ಒಲೆಗಳು ಇಲ್ಲ, ಏನೂ ಇಲ್ಲ. ಆಮೇಲೆ ನಕ್ಲೆಸ್ ಅದು ಇಲ್ವೇ ಇಲ್ಲ ಕರೆಕ್ಟ್. ನನಗೆ ಯಾಕೋ ಹೆಸರು ಆಯ್ತಾ ಇದೆ, ಎಲ್ಲ ಉಂಟಾಯ್ತು ಕಣೆಯ. ಸರಿಯಾಗಿ ಹುಡ್ಕೋಗು, ಅಲ್ಲೇ ಎಲ್ಲ ಇರ್ತದೆ ಕತೆ. ಇಲ್ಲ ಅಂದ್ರೆ ಏನರ್ಥ? ಮನೇಲಿ ಮಡಗಿರೋದು ಏನು ಕಳ್ಳರು ಬಂದಾರ? ಯಾರು ಬಂದರು ಮನೆಗೆ? ನೋಡಿ ಹೋಗು, ಅಲ್ಲೆಲ್ಲ ಇಟ್ಟಿದೆಯೇನೋ. ಸುಮ್ಮನೆ ಆತರದಲ್ಲಿ ಏನೇನು ನೋಡ್ಬೇಡ. ನಾನು ಅದನ್ನೇ ನಂಬಿಕೆ ಕೂತೀವಿ. ಈಗ ಸದ್ಯಕ್ಕೆ ಮಡಗ್ಬಿಟ್ಟು ಆಮೇಲೆ ಬಿಡಿಸ್ಕೊಡೋಕಾಯ್ತದೆ ಅಪ್ಪನ ಮನೇಲಿ ಆಸ್ತಿ ಪಾಸ್ತಿ ಕೇಳ್ಬಿಟ್ಟು ಅಂತ. ನೀನು ನೋಡಿದ್ರೆ ಇಲ್ಲ ಅಂತ ಕೂತಿದೆಯಲ್ಲ ಗಂಡನಿಗಿಂತ ಹೆಚ್ಚ? ಅಲ್ಲ ಕಣತ್ತಲ್ಲಿ ಇಲ್ಲ ಕಣತ್ತೆ, ಗಂಡನಿಗಿಂತ ಹೆಚ್ಚು ಅಂತಿದ್ಯಾ? ಆತಿಗೆ ಹಿಂಸೆ ಕೊಡ್ತಾ ಕೂತಿದ್ದೀರಿ ನೀವು. ಅಲ್ಲಿ ಇಲ್ಲ ಕಣತ್ತೆ, ಹೇಳಿದೆ ಅರ್ಥ ಮಾಡ್ಕೊಳ್ಳಿ ನೀವು. ಅಲ್ಲಿ ಇಲ್ಲ ಅಂತಂದ್ರೂ ಕೇಳ್ದಾನೆ ನೀವು. ಇದು ಯಾಕೆ ಹಿಂಗೆ ಆಡ್ತಿದ್ದೀರಿ ನೀವು? ಏನು ಗೊತ್ತಾಯ್ತಿಲ್ವ ನಿಮಗೆ? ನಾನೇ ಕತೆ ಸುಳ್ಳು ಹೇಳನೆ? ದೇವ್ರಾಣೆ ಕಣತ್ತೆ, ನನ್ನ ಮೇಲಾಣೆ, ನಮ್ಮ ಅಪ್ಪನ ಮನೆ ಮೇಲಾಣೆ. ನಾನು ಅವ್ರಿಗೆ ಕೊಟ್ಟಿಲ್ಲ ಕಣತ್ತೆ, ಇಲ್ಲೇ ಮಡಗಿದೆ. ಅಲ್ಲ ಕಣ್ರತ್ನಿ, ಈಗ ಏನು ಮಾಡೋದು? ಈಗ ಏನು ಮಾಡೋದು ಅಂತ ಬಿಡಿಸ್ಕೊಬರಕ್ಕೆ? ಈಗ ಒಡವೆ
ಇಲ್ಲ ಅಂತಿದೆಯಲ್ಲ ನೀನು ಎಲ್ಲಿ ಕೊಟ್ಟದವು ನೆಟ್ವರ್ಕ್ ನೆರವು ಮಡಿಕಳ್ದಾನೆ ಒಂಚೂರು ಪರ ಜವಾಬ್ದಾರಿ ಇಲ್ಲ ನಿಂದು ಬರೀ ಇದೇ ಆಗೋಯ್ತು ನಿಮ್ದು ಅಟ್ಕೊಟ್ಲಗಳು ನೆಟ್ವರ್ಕ್ ನೆರವು ಮಡಿಕಳಕಿಲ್ಲ ಆಗೋಗು ಸರಿ ಕಂಡ್ಬಿಟ್ಟು ನೋಡು ಹೋಗು ಅಲ್ಲೇ ಎಲ್ಲ ಮಡಿಗಿರ್ತದೆ ಕತೆ ಏನು ಒಡವೆ ಕೊಟ್ಬಿಟ್ರೆ ಸೌದೋದಿ ಏನೋ ಗಂಡನ್ಗಿಂತ ಒಡವೆನೇ ಹೆಚ್ಚಾಗೋದು ಅಲ್ಲ ಕಣತೆ ನನಗೇನು ಮಾಡಕ್ ಹೋದಿರಿ ನೀವು ನಾನೇ ಇಲ್ಲಿ ಈತಾಗಿ ನಿಮ್ಮ ಮಗವನು ಇಲ್ಲ ಈತಾಗಿ ಒಡವೆನೂ ಇಲ್ಲ ಅಂದ್ರೆ ನಾನಿಲ್ಲಿ ಸಾಯ್ತಾ ಕೂತೀವಿ ಅಂಥದ್ರಲ್ಲಿ ನೀವು ಹಿಂಗೆ ಮಾತಾಡ್ತಾ ಕೂತಿದ್ದೀರಲ್ಲ ನನಗೆ ಹುಚ್ಚು ಬಂದಿದ್ದ ಒಡವೆ ಎಲ್ಲೆಲ್ಲೂ ಇಡಕ್ಕೆ ಇಲ್ಲ ಕಣತೆ ಅಲ್ಲೇ ಇದ್ದೋ ಕಣತೆ ಈಗ ಸ್ವಲ್ಪ ದಿವಸದಲ್ಲಿ ಊರಿಂದ ಬಂದ್ಬಿಟ್ಟು ಬಂದ್ಬಿಟ್ಟು ನಾನು ಅಲ್ಲೇ ಬಿ ಎಲ್ ಮಡಗಿದೆ ಕಣತೆ ಬೀಗ ಏನು ಮಡಗಿದೆ ನೀನು ಅಲ್ಲೇ ಏನು ಯಾತಕ್ಕಿದೆ ಇಟ್ಟಿತ್ತವೆ ನಿಮ್ಮ ಮಗನಿಗೂ ನನಗೂ ಗೊತ್ತು ಏನು ನನ್ನ ಮಗ ಎತ್ಕೊಂಡವನೇ ಅಂತ ಇದೆಯಾ ಅವನಿಗೆ ಈ ಬುದ್ಧಿ ಕಲಿಸಿಲ್ಲ ಕಣವ ಏನಾರುವಾಗ್ಲಿ ಕೇಳಿ ಇಸ್ಕೊತಿದ್ರು ಕತ್ಕೊತಿದ್ರು ಅಂತ ನಾನು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅರ್ಥ ಆಯ್ತಾ ಸುಮ್ಮನೆ ನನ್ನ ಮಗನ ಕಳ್ಗಿಳು ಮಾಡ್ಬೇಡ ನೀನು ಅಲ್ಲ ಕಣತೆ ಯಾಕೆ ಆಡ್ತಿದ್ದೀರಿ ನೀವು ಹಂಗಾರೆ ನಾಲ್ಕಳ್ಳಿಯಾ ನಾಲ್ಕು ಹೋಗಿ ನಮ್ಮ ಅಪ್ಪನ ಮನೆ ಕೊಟ್ಟಿದ್ದಾನೆ ನಮ್ಮ ಅಪ್ಪನ ಮನೇಲಿ ಕಷ್ಟಪಟ್ಟು ಗೇಗ ತಿಂದರೆ ಹೊರತು ನನ್ನಿಂದ ಅವ್ರು ಭಿಕ್ಷೆ ಬೇರೆ ತಿನ್ನಕ್ಕಿಲ್ಲ ಅರ್ಥ ಆಯ್ತಾ ಅದು ಯಾವತ್ತು ನನಗೆ ಮದುವೆ ಆದಾಗ ಕಷ್ಟವೋ ಸುಖವೋ ಸಾಲ್ವೋ ಸೋಲ್ವೋ ಯಾವಾಗ ನಕ್ಲೆಸ್ ಮಾಡಿ ಕಳಿಸಿದ್ರು ಆಗಲೇ ಅವರು ಅದು ನನ್ನ ಪಾಲು ಇನ್ನು ಕೇಳಿಲ್ಲ ಅವ್ರು ಒಂದು ದಿವಸ ಅವ್ರು ಕಷ್ಟ ಸುಖ ಏನು ಕೇಳಿಲ್ಲ ಅಂಥದ್ರಲ್ಲಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಚೆನ್ನಾಗದೆ ಒಳ್ಳೆಯ ಸರಿ ಕತೆ ನಿಮಗೆ ನೆಟ್ಕೊಂಡು ಯಾರು ಮುಡಿಕೊಳಕ್ಕೆ ಬರೋಕ್ಕಿಲ್ಲ ಒಡ್ಬೇನೆ ಆಗಲಿ ಮತ್ತೊಂದೇ ಆಗಲಿ ಏನೇ ಆಗಲಿ ಒಂಚೂರು ಜವಾಬ್ದಾರಿ ಇಲ್ಲ ಕಣ್ತಾಕೋ ಈಗ ಏನು ಮಾಡಿ ಸರಿ ಅದೆಲ್ಲ ಬಿಟ್ಟಾಕು ಸರಿ ಅದೆಲ್ಲ ಇರಲಿ ಹೋಗು ನಿಮ್ಮ ಅಪ್ಪನ ಮನೇಲಿ ಆದಷ್ಟು ಕಷ್ಟ ಅದಿದೆ ಕೇಳ್ಬಿಟ್ಟು ಏನಾದ್ರು ಮಾಡಿ ಕಷ್ಟಕ್ಕೆ ಎಡ್ತಿ ಅಂತ ಇನ್ಯಾರಾದರೂ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಕತೆ ಯಾರಿಗೂ ಹೇಳ್ಬೇಡ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನೀನುವೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ನಿಮ್ಮ ಅಪ್ಪನ ಮನೆಗೆ ಹೋಗಿದ್ದ ನಾನುವೇ ನಮ್ಮ ಅಪ್ಪನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆಸ್ತಿ ಪಾಸ್ತಿ ಏನಾದ್ರು ಕೇಳ್ಕೊಬರ್ತೀನಿ ಇದು ಅಂದರೆ ಆಯ್ಕಿಲ್ಲ ಹೊಸಿ ಕಷ್ಟ ಸುಖ ದುಡ್ಡು ಕೊಡಿ ಅಂತ ದುಡ್ಡಿಲ್ಲ ಅಂತೀನಿ ಆಯ್ಕಿಲ್ಲ ಅಂದರೆ ಆಸ್ತಿ ಕೇಳ್ತೀನಿ ನೀನು ನಿಮ್ಮ ಅಪ್ಪನ ತಗೋ ಅಲ್ಲ ಕಣತೆ ನೀವೇ ನಮ್ಮ ಅಪ್ಪನ ಆಸ್ತಿ ಕೇಳಿ ಅಂತ ಇದ್ದೀರಾ ಮದುವೆ ಅಷ್ಟು ಚೂರಾಗಿ ಮಾಡ್ಕೊಟ್ಟವ್ರೆ ಕಷ್ಟ ಸುಖಕ್ಕೆಲ್ಲ ಆಯ್ತಿದ್ರು ಸಾಲ್ವ ಸೋಲ್ವು ಒಡವೆ ಎಲ್ಲ ಮಾಡಿಸ್ಕೊಟ್ಟವ್ರೆ ಈಗಲೂ ನಾನು ಯಾವ ಬಾಯಿಂದ ಕೇಳಾನೆ ಇಲ್ಲ ಕತೆ ನಾನೇನು ಕೇಳೋಕೆ ಹೋಗ್ತಿಲ್ಲ ನಾನು ನಮ್ಮ ಅಪ್ಪನ ಮನೇಲಿ ಅವರೇ ಅಲ್ಲಿ ಕಷ್ಟದಲ್ಲ ಅವ್ರೆ ನಮ್ಮ ಅಣ್ಣ ಬೇರೆ ಆಗೋನೆ ನಮ್ಮ ಅಪ್ಪನ ಹೇಳಿ ಕೇಳ್ಕೊಂಡು ನಮ್ಮ ಅವ್ವರು ತಿನ್ಕ ಕೂತವ್ರೆ ಅಲ್ಲೋಗಿ ನಾನೇನು ಕೇಳಾನೆ ಇಲ್ಲ ಕಣತೆ ನಾನು ಕೇಳಕ್ಕಿಲ್ಲ ಜೀವ ಬಿಟ್ರು ಸಿಕ್ಕಿಲ್ಲ ನಾನು ಅಲ್ಲೋಗಿ ಕೇಳಕ್ಕಿಲ್ಲ ಅಲ್ಲ ಕಣ್ರದ್ನಿ ಇದಾಗ ಒಡವೆ ಇಲ್ಲ ಆಯ್ತಾಗ ಅಪ್ಪನ ಮನೇಲಿ ದುಡ್ಡು ಕಾಸು ಕೇಳಕ್ಕಿಲ್ಲ ಅಂತಿದ್ದಿ ಇನ್ಯಾರು ಮಾಡೋರು ನಮ್ಮ ಮನೇಲಿ ಯಾರು ವಹಿಸ್ಕೊಳಕ್ಕಿಲ್ಲ ಇದ್ರೆ ನೀನು ಮಾಡಬೇಕು ನಾನು ಮಾಡಬೇಕು ಇಲ್ಲಾಂದ್ರೆ ನನ್ನ ಮಗ ಅಲ್ಲೇ ಜೈಲಲ್ಲಿ ಕೊಳದು ಅಲ್ಲೇ ಇದ್ದು ಬಿಡ್ತಾನೆ ಕಣ್ರತ್ನಿ ಈಗ ಅರ್ಥ ಆಯ್ತಲ್ವಾ ಅಲ್ಲ ಕಣತೆ ನಿಮ್ಮ ಇಷ್ಟ ಏನೀಗ ಹೇಳಿ ನನ್ನ ಸಾಯನ ಏನಿನ ಸಾಯನ ಅಮ್ಮಗೆ ಸತ್ತೋಗ್ಬಿಡ್ತೀನಿ ಸುಮ್ಮನೆ ಏನೋ ಅದೇನಕ ಮದುವೆಗೆ ಬಂದೆ ಇದಾಗ ನೆಟ್ವರ್ಕ್ ಎಡ್ತೀನಿ ನೋಡ್ಕೊಂಡಿಲ್ಲ ಇದಾಗ ಏನು ಮಾಡಿಲ್ಲ ಇದಾಗ ಒಂದು ಮಕ್ಕಳು ಮರಿ ಇಲ್ಲ ಏತಾಗಂತ ಹೊಡ್ತಾಡನೆ ಸತ್ರುವೆ ಯಾರಿಗೂ ಏನು ಹೊನ್ನೆ ಆಯ್ಕಿಲ್ಲ ಕಂತ ತಕೊಳ್ಳಿ ಸತ್ರೆ ನಾ ಸಾಯ್ತೀನಿ ಹೆಂಗಿರು ನಿಮ್ಮ ಮಗನಿಗೂ ನನಗಿಂತ ಕಂಡ್ರೆ ಆಸೆ ನಾ ಸತ್ರುವೆ ಆರಾಮಾಗಿ ನೆಮ್ಮದಿಯಾಗಿರ್ತಾನೆ ನಿಮಗೂ ಯಾವ ಪರಿಸ್ಥಿತಿ ಇಲ್ಲ ನಾನು ಇದ್ರಕ್ಕೆ ಹೋಗ್ತೀನಿ ಅದಾಗಿ ಹಾಗಾದ್ರೆ ತಲೆಗಿಲ್ಲ ಕೆಟ್ಟೋಗಿರತ್ತ ಹಿಂಗೆ ಮಾತಾಡ್ತಾ ಕೂತಿದ್ಯಲ್ಲ ನೀನು ಓ ಚೆನ್ನಾಗಿ ಮಾತಾಡ್ತಾ ಕೂತಿದ್ದೆ ಚೆನ್ನಾಗಿ ಸತ್ತಳತ್ತೆ ಸತ್ತವ ಹೇಳಿಯ ನೀನು ಕೈಲಾಗ್ತದವಳ ಸುಮ್ಮನೆ ನಡಿ ನೀನು ನಿನ್ನ ನಿಮ್ಮ ಅಪ್ಪರನ್ನೆಲ್ಲ ಆಸ್ತಿ ಕೇಳು ಅಂತಿದ್ದಾನ ಸಾಲವಾಗಿ ಹೊಸಿ ದುಡ್ಡು ಕೇಳು ಆಮೇಲೆ ಬೇಕಾದ್ರೆ ಹೋಗಿ ಏನಾದ್ರು ಕೊಟ್ಬಿಡಕೈತದೆ ಇಲ್ಲ ಒಡವೆನೂ ಇಲ್ಲ ಅಂತಿದ್ದೆ ಸಾಲ ಕೇಳು ನಾನಿಲ್ಲಿ ಮನೇನೆ ನಾನು ಊರಲ್ಲಿ ಕೇಳ್ತೀನಿ ನಮ್ಮ ಅಪ್ಪನ ತವ್ವೆ ನಮ್ಮ ಅಣ್ಣ ತಮ್ಮ ನಮ್ಮ ಅಪ್ಪ ಏನಿದ್ದರು ನನ್ನ ತಮ್ಮನೂ ಕೇಳ್ತೀನಿ ಅವನು ಕೊಡೋದು ಗ್ಯಾರಂಟಿ ಇಲ್ಲ ಆದರೂ ಒಂದು ಮಾತು ಕೇಳಿರ್ತೀನಿ ಇಲ್ಲಾಂದರೆ ಆಸ್ತಿ ಕೇಳ್ತೀನಿ ಅಷ್ಟೇ ಆಸ್ತಿ ಗಿಸ್ತಿ ಯಾರಿಗಾರು ಒಂದು ವರ್ಷಕ್ಕೆ ಕೊಟ್ಬಿಟ್ಟು ದುಡ್ಡು ಇಸ್ಕೊಬತ್ತೀನಿ ಅರ್ಜೆಂಟ್ಗೆ ಇನ್ನೇನು ಮಾಡೋದು ಈಗಲೇ ಆಯ್ತಿಲ್ಲ ದುಡ್ಡು ಕಾಸು ವಿಚಾರ ಎಲ್ಲ ನೋಡೋದು ಇವನು ಬರ್ಲಿಕ್ಕುಳ್ಳ ಅವನ ಜೊತೆ ಏನಾದ್ರು ಮಾತಾಡ್ತೀನಿ ಹೆಂಗಾರು ಓಡಾಡಪ್ಪ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತೀನಿ ನಿಮ್ಮ ಮಗ ಮಾಡಿ ತಪ್ಪಿಗೆ ನೋಡಿ ಸರಿಯಾಗಿ ಶಿಕ್ಷೆ ಅನ್ಭವಿಸ್ತಾ ಕೂತೀವಿ ಅಲ್ವಾ ಏನು ಮಾಡೋಕ್ಕದು ರತ್ನಿ ಎಲ್ಲ ಹಣೆ ಬರಕತ್ತೆ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು ಎಲ್ಲ ಸರಿ ಹೋಯ್ತದೆ ಅಲ್ಲ ಕನತೆಗೆ ಅಂತ ಅನ್ಕೋಬೇಡಿ ನೀವು ಮನೇಲಿ ಏನು ಹಾಕ್ದಿರೋರಂಗೆ ಎಲ್ಲ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಓಡಾಡ್ಕ ಅವ್ರೆ ಬುಡಿ ಸುಮ್ಮನೆ ಕಷ್ಟ ಸುಖಕ್ಕೆಲ್ಲ ಆಯ್ಕಿಲ್ಲ ಕತೆ ಸುಮ್ಮನೆ ನಾವು ಮಾತ್ರ ಹಂಗೆ ಓಡಾಡ್ಕ ಸಾಯ್ತಾ ಕೂತೀವಿ ನಾವು ಯಾರು ಏನು ಎತ್ತ ಅಂತ ಏನಾರು ಬಂದಿದ್ದಾರೆ ಹೇಳಿ ದೊಡ್ಡಪ್ಪನರುವೆ ಇಲ್ಲ ಗಿರಿಜಾ ದೊಡ್ಡವನರುವೆ ಏನಾರು ನ್ಯಾಯ ತೀರ್ಮಾನಕ್ಕೆ ಏನಾದ್ರು ಹೇಳಿದ್ರೆ ಆಯ್ತಿತ್ತು ಇಲ್ಲ ಕಿವುಡಮ್ಮನ ಏನು ಅನ್ಕೊಬಿಟ್ಟಿದೆ ಇಂಥ ಮನ್ಸಿ ಅಂತ ಅನ್ಕೊಂಡಿದ್ದಿಲ್ಲ ಅಲ್ಲ ನಮ್ಮ ಮಟ್ಟಿ ಅನ್ಕೊಂಡ್ರೆ ಅದಕ್ಕೆ ಹೆಂಗೆ ಆಡೋರು ಕಿವುಡಮ್ಮ ಬರೀ ದ್ವೇಷನೆ ಬಳಿಕ ಕೂತಾರೆ ಮಾವ ಅವರು ಹಂಗೆ ಹೇಳ್ತಾರೆ ಕುಳ್ಳನು ಒಂದು ಮಾತಲ್ಲಿಲ್ಲ ಏನು ಮಾಡ್ಕೊಂಡಿರೋದು ಎಲ್ಲದ ಮನೆ ಬರಕತ್ತೆ ಏನೋ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಮನೆ ಕೊಟ್ಟರು ಮದುವೆದಾಗಲಿಂದ ಬರೀ ಅನ್ಬೋದು ಸಾಯೋದೇ ಆಗೋಯ್ತು ನಾನು ನಂಗೆ ನೋಡ್ರೆ ಒಡವೆಗಳಿಂದ ತಾಳಿ ಹುಡುಕ್ತೀನಿ ಅಲ್ಲೆಲ್ಲರೂ ಇಟ್ಕಿಟ್ಬಿಟ್ಟಿದ್ದಾನೆ ಏನೋ ಕಾಣೆಯ ಹುಡುಕ್ತೀನಿ ತಾಳಿ ಸಾಕಾಗೋಯ್ತು ನನಗೂ ಒಡವೆ ಅವರ ಅಂತ ಧೈರ್ಯವಾಗಿದ್ದೆ ಅವು ಕಾಣ್ತಾ ಇಲ್ಲ ಈಗ ಏನು ಮಾಡೋದು ನಮ್ಮ ಅಪ್ಪನ ಮನೇಲಿ ನಾನು ಯಾವ ಬೈಲಿ ಅಂತ ನಿಂದ ಅಮ್ಮ ಹೇಳ್ತಾನೆ ನಿಮ್ಗೆ ಕಾಲು ಬೇಕಾದ್ರೆ ಬಿಟ್ಬಿಡ್ತೀನಿ ನಮ್ಮ ಅಪ್ಪನ ಮನೆಗೆ ಹೋಗು ಅಂತ ಅನ್ಬೇಡಿ ಕಣತ್ತೆ ಅಲ್ಲೇ ಕಷ್ಟದಲ್ಲವ್ರೆ ಅವ್ರಿಗಿನ್ನೂ ಕಷ್ಟ ಕೊಡೋಕ್ಕಾಯ್ಕಿಲ್ಲ ಏನು 10 100 500 1000 ಸಾಲ ಕೇಳೋಕ್ಕೆ ಬೇಲ್ ತಗೊಂಡು ದುಡ್ಡು ಹೆಚ್ಚಾಗಬೇಕು ಅಷ್ಟೆಲ್ಲ ಎಲ್ಲಿಂದ ತಂದು ಕೊಟ್ಟಾರವರು
ಕೊಟ್ರೇನಾ ಅವರೇ ಇಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅವರೇ ಅಂತಂದ್ರೆ ಇಲ್ಲ ಕರತ್ತೆ ಇಲ್ಲ ಜೀವ ಬಿಟ್ಬಿಡ್ತೀನಿ ಬರ್ತು ನಾನು ಹೋಗಲ್ಲ ಅಪ್ಪನ ಮನೆಗೆ ದುಡ್ಡು ಕಾಸು ಕೇಳಕ್ಕೆ ನಾನು ವಿಚಾರ ಗೊತ್ತಾದ್ರೆ ಜೈಲಿಗೆ ಹೋಗಲ್ಲ ಅಂತ ಗೊತ್ತಾದ್ರೆ ನಮ್ಮ ಅವ್ವ ಎದೆ ಬಿಡ್ಕ ಸತ್ತೋಯ್ತಾಳೆ ಮೊದಲೇ ನನ್ನ ಮಕ್ಳಿಗೆ ಮಕ್ಕಳಿಲ್ಲ ಅಂತ ಅವಳು ಯೋಚನೆ ಮಾಡ್ತಾ ಕೂತಾವಳೆ ಇನ್ನು ಹಿಂಗಾಗೋದ್ರೆ ನಮ್ಮ ಅವ್ವನ ಪರಿಸ್ಥಿತಿ ಏನೂ ಇಲ್ಲ ನಾನು ಒಯ್ಕಿಲ್ಲ ನಮ್ಮ ಅಪ್ಪನ ಮನೆಗೆ ಬೇಕಾದ್ರೆ ಕೂಲಿಗೆ ನಾಳೆಯೇ ಮಾಡ್ಬೇಕಾದ್ರೆ ತಂದು ಕೊಡ್ತೀನಿ ನಮ್ಮ ಅಪ್ಪನ ಮನೆಗೆ ನಾನು ಒಯ್ಕಿಲ್ಲ ಕರತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬೆಳೆದ ಮತ್ತೆ